Next, 27. What makes you think that Don Anselmo was a man of principles? Principles ಅಂದ್ರೆ ತತ್ವಗಳು. ಓಕೆ, ತತ್ವಗಳು ಅಂದ್ರೆ ಜೀವನದಲ್ಲಿ ಒಂದು ತತ್ವವನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲ್ಮೋ ವಾಸ್ ಅ ಪ್ರಿನ್ಸಿಪಲ್ಡ್ ಮ್ಯಾನ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ನಿಮ್ಗೆ ಆತ ಒಬ್ಬ ತತ್ವಗಳು, ಉದಾರ ತತ್ವಗಳು ಇರುವಂತಹ ವ್ಯಕ್ತಿ ಅಂತ ನಿಮ್ಗೆ ಯಾಕೆ ಅನ್ಸತ್ತೆ ಈ ಕಥೆಯನ್ನ ಓದಿದಾಗ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್, ಇಲ್ಲಿ ಅಮೆರಿಕನ್ ಸರ್ವೆ ಮಾಡ್ದಾಗಿಂದ ಇಲ್ಲಿವರೆಗೂ ನಿಮ್ಗೆ ಆನ್ಸರ್ನ ಬರಿಬೇಕಾಗತ್ತೆ. ಅಮೆರಿಕನ್ ಸರ್ವೇಡ್ ದ್ಯಾಟ್ ದ ಲ್ಯಾಂಡ್ Americans surveyed the land and found out that land was more than 8 acres. ಏನಾಯ್ತು ಇಲ್ಲಿ, ಆತ ಪ್ರಾಪರ್ಟಿ ಸೇಲ್ ಮಾಡೋದಿಕ್ಕೆ ಬಂದಾಗ, ಓಕೆ, ಸೊ ಅಮೆರಿಕನ್ಸ್ ಏನ್ ಮಾಡ್ತಾರೆ, ಅದನ್ನ ಸಮೀಕ್ಷೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ. ಸೊ ಅವ್ರಿಗೆ ಏನ್ ಗೊತ್ತಾಗತ್ತೆ, ದೇ ಫೌಂಡ್ ಔಟ್ ದ್ಯಾಟ್ ದ ಲ್ಯಾಂಡ್ ಈಸ್ ಮೋರ್ ದ್ಯಾನ್ 8 acres. 8 ಎಕರೆ ಆತ ಏನ್ ಹೇಳಿದ್ದ ಅದಕ್ಕಿಂತ ಜಾಸ್ತಿ ಇದೆ ಅಂತ ಅವರು ಕಂಡು ಹಿಡಿತಾರೆ. ಓಕೆ, ದೇ ಆಫರ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಅವ್ರೇನ್ ಆಫರ್ ಮಾಡ್ತಾರೆ, ಆತನಿಗೆ ದುಪ್ಪಟ್ಟು ಹಣವನ್ನ ಕೊಡೋದಿಕ್ಕೆ ರೆಡಿ ಆಗ್ತಾರೆ. ದುಪ್ಪಟ್ಟು ಅಂದ್ರೆ 2 ಪಟ್ಟು. ಓಕೆ, ಸೊ ಆದರೆ ಆ ವ್ಯಕ್ತಿ ಡಾನ್ ಆನ್ಸೆಲ್ಮೋ ಆತ ಏನ್ ಮಾಡ್ತಾನೆ, ಹಿ ರಿಜೆಕ್ಟೆಡ್, ಆತ ಅದನ್ನ ನಿರಾಕರಿಸ್ತಾನೆ. ಓಕೆ, ರಿಜೆಕ್ಟ್ ಅಂತಂದ್ರೇನು ಮಕ್ಕಳೇ, ನಿರಾಕರಿಸ್ತಾನೆ, ಅವರ ಒಂದು ಆಫರ್ ಅನ್ನ ನಿರಾಕರಿಸ್ತಾನೆ. ಅಂಡ್ ಸ್ಟಿಕ್ ಟು ದ ವರ್ಡ್ಸ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ಸೊ ಸ್ಟಿಕ್ ಟು ದ ವರ್ಡ್ಸ್, ತನ್ನ ಹೇಳಿಕೆಗೆ ಬದ್ಧವಾಗಿ ಇರುವುದು. ಸ್ಟಿಕ್ ಟು ದ ವರ್ಡ್ಸ್ ಅಂತಂದ್ರೇನು, ಬದ್ಧವಾಗಿ ಇರುವುದು. ತಾನು ಹೇಳಿರುವಂತಹ ಅಮೌಂಟ್ ಏನು, $1200 ಅಥವಾ $1200 ಅಲ್ವಾ, ಆತ ಕೋಟ್ ಮಾಡಿರುವಂತಹ ಅಮೌಂಟ್. ಸೊ ಆ $1200ಗೆ ಆತ ಬದ್ಧವಾಗಿ ಇರ್ತಾನೆ. ಅವರು ಏನು ದುಪ್ಪಟ್ಟು ಹಣವನ್ನ ಕೊಡೋದಿಕ್ಕೆ ರೆಡಿ ಇರ್ತಾರೋ ಅದನ್ನ ಆತ ರಿಜೆಕ್ಟ್ ಮಾಡ್ತಾನೆ. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಆತ ತುಂಬಾ ತತ್ವಗಳು ಅಥವಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುವಂತಹ ವ್ಯಕ್ತಿ. ಓಕೆ, ತತ್ವಗಳು ಇರುವಂತಹ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇಲ್ಲಿ ಇನ್ನೊಂದ್ಸಲ ಓದ್ತೀನಿ ನಾನು. Americans surveyed the land and found out it is more than 8 acres. So they quoted him the amount, double the amount what he had quoted. They offered to pay him the amount, double the amount what he had quoted, right? But Don Anselmo did not accept it. What he did, he rejected the offer and he was stick to the words what he had quoted earlier. Okay, so this shows us that he was man of principles. Okay, so you can find the answers in paragraph 4 and 5. ನಿಮ್ಗೆ 4 ಮತ್ತು 5ನೇ ಪ್ಯಾರಾಗ್ರಾಫ್ ಅಲ್ಲಿ ಈ ಆನ್ಸರ್ ಸಿಗುತ್ತೆ.